ಏರ್ಪೋರ್ಟಲ್ಲಿ ಇಂಡಿಗೋ ಪ್ರಯಾಣಿಕರ ಪರದಾಟ ನಿಲ್ತಾ ಇಲ್ಲ. ಇದ್ದಂಥ ಏರ್ಲೈನ್ಸ್ಗಳ ಪೈಕಿ ಇಂಡಿಗೋ ಬಹಳ ಲಾಭದ ಹಳಿಯ ಮೇಲಿತ್ತು. ಇಂಡಿಗೋ ಏರ್ಲೈನ್ಸ್ನದ್ದು ದೊಡ್ಡ ಸ್ಟಡೀಸೇ ನಡೆದುಬಿಟ್ಟಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಂಡಿಗೋ ಏರ್ಲೈನ್ಸ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೇಗೆ ಲಾಭ ಮಾಡ್ತಾ ಇದೆ, ಯಾವ ರೀತಿಯಲ್ಲಿ ಇವರು ಇಂಧನವನ್ನು ಉಳಿಸ್ತಾರೆ, ಯಾವ ರೀತಿಯಲ್ಲಿ ಸಮಯವನ್ನು ಉಳಿಸ್ತಾರೆ, ಇವರು ಗಗನಸಖಿಯರನ್ನು ಆಯ್ಕೆ ಮಾಡ್ತಕ್ಕಂಥ ಮಾನದಂಡಗಳು ಹೇಗಿರ್ತವೆ, ವಿಮಾನದ ತೂಕದಲ್ಲಿ ಎಷ್ಟು ಕಡಿಮೆ ಮಾಡುವಂಥ ಪ್ರಯತ್ನಗಳನ್ನು ಇವರು ಮಾಡ್ತಾರೆ, ಇಂಥ ನೂರಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಂಡಿಗೋ ಬಗ್ಗೆ ಒಂದು ದೊಡ್ಡ ಸ್ಟಡಿ ನಡೆದು ಹೋಗಿದೆ. ಅಂದರೆ ಇವರು ಇಷ್ಟೊಂದು ಲಾಭ ಹೇಗೆ ಮಾಡ್ತಿದ್ದಾರೆ ಅಂತ. ಅಂದರೆ ಆ ಒಂದು ವಿಚಾರದಲ್ಲಿ ಅವರು ಟೈಮ್ ವೇಸ್ಟ್ ಮಾಡಲ್ಲ, ಫ್ಯೂಯಲ್ ಕನ್ಸಂಪ್ಷನ್ ವಿಚಾರದಲ್ಲಿ ಬಹಳ ಕರಾರುವಕ್ಕಾಗಿರ್ತಾರೆ. ಆ ನಂತರದಲ್ಲಿ ಆ ಸಿಬ್ಬಂದಿಯ ತೂಕದ ವಿಚಾರದಲ್ಲೂ ಬಹಳ ನಿಗಾ ಇಟ್ಟಿರ್ತಾರೆ ಅವರು. ಆನಂತರ ಫ್ಲೈಟ್ ಲ್ಯಾಂಡ್ ಆಗಲಿಕ್ಕಿಂತ ಮುಂಚಿತವಾಗಿಯೇ ಒಂದು ಕ್ಲೀನಿಂಗ್ ಪ್ರೊಸೆಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 50% ಅಷ್ಟು ಅವ್ರು ಮುಗಿಸ್ಕೊಂಡಿರ್ತಾರೆ. ಈ ಥರದ ನೂರಾರು ವಿಚಾರಗಳಿದೆ. ಬಹುಶಃ ಈ ಕಾರಣಕ್ಕೋ ಏನೋ ಇಲ್ಲ ಯಾವ ರೀತಿ ಲಾಬಿ ನಡೀತಾ ಇದೆಯೋ ಏನೋ, ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ಇಲ್ಲಿ ಎಂಥ ಲಾಬಿ ನಡೆದಿದೆ. ಇದಕ್ಕೆ ಇಂಡಿಗೋನೇ ಹೊಣೆ ಆಗುತ್ತಾ, ಬೇರೆಯವರು ಕಾರಣಕರ್ತರಾಗಿದ್ದಾರಾ, ಇನ್ಯಾವುದಾದ್ರೂ ಏರ್ಲೈನ್ಸ್ಗಳ ಲಾಬಿ ಇದೆಯಾ, ಐ ಡೋಂಟ್ ನೋ. 5ನೇ ದಿನ ಕೂಡ ಇಂಥ ತುಂಬ ಲಾಭದಲ್ಲಿ ನಡೀತಾ ಇದ್ದಂತಹ ಏರ್ಲೈನ್ಸ್ನ ವಿಮಾನ ಹಾರ್ತಾ ಇಲ್ಲ ಸರಿಯಾಗಿ ಅಂತ ಹೇಳಿದ್ರೆ ಏನರ್ಥ ಏನಾಗುತ್ತೆ? ಈ ಬಿಸ್ನೆಸ್ಸಲ್ಲಿ ಇದನ್ನೇನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಬದನಾಮಿ ಮಾಡೋದು ಅಂತಾರೆ. ಅಂದರೆ ಒಂದು ಕೆಟ್ಟ ಹೆಸರು ಬರೋ ಥರ ಮಾಡೋದು. ಕೆಟ್ಟ ಹೆಸರು ಬರೋ ಥರ ಮಾಡಿದಾಗ ಈಗ ನೆಕ್ಸ್ಟ್ ಯಾರಾದರೂ ಇಂಡಿಗೋ ಬುಕ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದಾಗ ಬುಕ್ ಮಾಡೋಕ್ಕೆ ಹೋಗ್ತಾರೆ ಅವರು. ಅಯ್ಯೋ ಇಲ್ಲಪ್ಪ ಏನೋ ಪ್ರಾಬ್ಲಮ್ ಅಂತೆ, ಅದು ಹಾರಾಡಲ್ವಂತೆ, ಅಯ್ಯೋ ಸರಿಯಾಗಿ ಬುಕ್ ಮಾಡಿದ್ರೆ ಗಂಟೆಗಟ್ಟಲೆ ಕಾಯಬೇಕಂತೆ, ಇದೆಲ್ಲ ಇರುತ್ತಲ್ಲ. ಇದೆಲ್ಲವೂ ಕೂಡ ಪಾರ್ಟ್ ಆಫ್ ಬಿಸ್ನೆಸ್ ಅಂತಲೇ ಟ್ರೀಟ್ ಮಾಡ್ತಾರೆ. ಬಿಸ್ನೆಸ್ಸನ್ನು ಬಲ್ಲಂಥ ಅನೇಕ ದೊಡ್ಡ ಜನ. ಇರಲಿ, 5ನೇ ದಿನ ಕೂಡ ಇಂಡಿಗೋ ಸರಿಯಾಗಿ ಹಾರ್ತಾ ಇಲ್ಲ, ಪ್ರಯಾಣಿಕರಿಗೆ ಸಂಕಷ್ಟ ತಪ್ತಾ ಇಲ್ಲ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪರದಾಟ ಮುಂದುವರೆದಿದೆ. KAB ವತಿಯಿಂದ ತೆರಳಬೇಕಾಗಿದ್ದಂಥ ವಿಮಾನಗಳು ಇವತ್ತು ಸಹ ರದ್ದಾಗಿವೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ತೆರಳಬೇಕಾಗಿದ್ದಂಥ 37 ವಿಮಾನಗಳು ರದ್ದಾಗಿದೆ. ಇವತ್ತಿಗೆ 37 ವಿಮಾನಗಳ ಹಾರಾಟ ರದ್ದಾಗಿರುವ ಬಗ್ಗೆ ಪ್ರಯಾಣಿಕರಿಗೆ ಮಾಹಿತಿ ಇದೆ. ಸೊ ಸ್ವಲ್ಪ ನೆನ್ನೆ ಕಂಪೇರ್ ಮಾಡಿಕೊಂಡಾಗ ಒಂದಷ್ಟು ಚೇತರಿಕೆ ಇದೆ ಅಂತ ಹೇಳಬಹುದೇ ವಿನಃ ಪೂರ್ತಿ ಸರಿ ಹೋಯಿತು ಅಂತ ಹೇಳೋಕ್ಕಾಗಲ್ಲ. 11 ವಿಮಾನಗಳ ಹಾರಾಟ ಮತ್ತೆ ಶುರುವಾಗಿದೆ ಕೆಂಪೇಗೌಡ ಏರ್ಪೋರ್ಟ್ನಿಂದ. ಪ್ರಯಾಣಿಕರು ಇದೀಗ ಮುಗಿಬಿದ್ದಿದ್ದಾರೆ. ಕ್ಯೂನಲ್ಲಿ ನಿಂತ್ಕೊಂಡು ಏರ್ಪೋರ್ಟ್ನ ಒಳಗಡೆ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಡಿಪಾರ್ಚರ್ ಗೇಟ್ಗಳ ಬಳಿನಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ ಪ್ರಯಾಣಿಕರು. ಹಾಗಾಗಿ ನೆನ್ನೆಗಿಂತ ಚೂರು ಬೆಟರ್ ಅನ್ನಬಹುದೇ ಹೊರತು ಎಲ್ಲ ಸರಿ ಹೋಯಿತು ಇಂಡಿಗೋ ವಿಚಾರದಲ್ಲಿ ಅಂತ ಹೇಳೋಕ್ಕಾಗ್ತಾ ಇಲ್ಲ. स्टोरी सुना ऐसे करके सी